ಅಯ್ಯ ಒಸಿ ಬೀರ್ನ ಬರ್ರಿ ಅದೇನ್ ತಡ ಮಾಡ್ತೀರೋ ನೀವಂತುನುವೆ ತಟ್ಟೆ ಇಕ್ಕಿರೋದೆಲ್ಲ ಆರ್ಕೊಂಡು ಹೋಯ್ತದೆ ನೀವು ಬಂದ್ಬಿಟ್ಟು ತಿನ್ನಷ್ಟೊತ್ತಿಗೆ ನಾನಂತುನುವೆ ಸುಮ್ಮನ್ ಮನೆಗನ ಹೋಗ್ಬಿಟ್ಟು ಬರ್ತೀನಿ ಮಗಿ ಜೊತೆ ನಾನು ಆಟ ಆಡ್ಬೋದು ಇಲ್ಲಿ ಕುಂತ್ಕೊಂಡು ನನ್ಗಂತುನುವೆ ಬೇಜಾರಂದ್ರೆ ಬೇಜಾರಾಯ್ತೈತೆ ನೀವು ಬೇಗ ಬಂದು ತಿಂದಿದ್ರತ್ಲಾಗೆ ಹೋಗ್ಬಿಟ್ಟಾದ್ರೂ ಬರ್ತಾ ಇದ್ದೆ ಕಾದು 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 ಇವ್ರ ಗಂಡಸ್ರಿಗೆ ಸಾಕಾಯ್ತದಪ್ಪ ನಾನಂತೂ ಗಂಡಂಗೆಲ್ಲ ಕಾಯಂಗಿಲ್ಲ ಬಿಡು ಒಡ್ ತುಂಬ ತಟ್ಟೆಗೆ ಹಾಕೊಂಡು ತಿಂದ್ಬಿಟ್ಟು ಕೂತ್ಕೊಳ್ಳೋದು ಅಷ್ಟೇ ನೆನೆಯ ಏನ್ ಪದಿ ಏನೋ ಮಾಡ್ತಾ ಇದೀಯಾ ಓ ಅಂತದ ಇಲ್ಲಕ್ಕ ನಾನಿನ್ ಮಾಡ್ಲಿ ನನ್ನ ಗಂಡಂಗೆ ನಾಷ್ಟ ಕೊಟ್ಬಿಟ್ಟು ಸುಮ್ಮೂರ್ ಮನೆಗೆ ಹೋಗೋಣ ನನ್ನ ನಾದಿನಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರೀತಿದ್ರೆ ನನ್ನ ಗಂಡೋಡು ಅಲ್ಲಿ ಮಾತಾಡ್ಕೊಂಡು ಸುಮ್ಗೆ ನಿಂತ್ಕೊಂಡ್ಬಿಡ್ತಾನೆ ಈ ಗಂಡಸ್ರು ಯೋಗ್ಯತೆಗಳೇ ಅಷ್ಟು ಇಕ್ತೀವಿ ಬರ್ರಿ ಅಂದಾಗ ಬರೋಕಿಲ್ಲ ಆಮೇಲೆ ನಾವು ತಟ್ಟೆ ಇಕ್ಕೊಂಡು ಉಣ್ಣ ಕುಂತ್ಕೊಂಡೋಗೋ ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂಟ್ ನಿಂತಾಗೋ ಇಕ್ಬಿಟ್ಟು ಹೋಗ್ಬಾ ಅಂತ ತಲೆ ತಿಂತವೆ ಅದಕ್ಕೇನಿಯ ಹೇಳ್ತಾ ಇದ್ದೆ ಬಂದ್ಬಿಟ್ಟು ಸರ್ನ ತಿನ್ಕೊಬಿಟ್ರೆ ನನಗೂ ವಾಸಿ ಅಂತ ಹೆಂಗ ಹೋಗ್ಬೋದು ಅಂತ ಮುಮ್ತಿಗೇನೋ ಹೆಣ್ಮಗ ಆಗೈತಂತೆ ಹೌದೇನಕ್ಕ ಹೆಣ್ಮಗನಂತ ಸಂದಕೈತಂತ ಹೂಕಣ್ಪದ್ದಿ ಸಂದಕೈತಂತೆ ಮಮತಿ ಅವ್ರ ಅಮ್ಮ ಬಂದಿದ್ಲು ಒಂಚೂರು ದುಡ್ಡು ಬೇಕಾಗಿತ್ತು ಕಣಕ್ಕ ಆಸ್ಪತ್ರೆ ಕಟ್ಟಕ್ಕೆ ಸಿಜರಿಯನ್ ಆಯ್ತು ಅದಕ್ಕೆ ನೀ ದುಡ್ಡು ಬೇಕಾಯ್ತು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕೇಳಿದ್ಲು ನಾನು ಅದಕ್ಕೆ 5,000 ಇತ್ತು ಕೊಟ್ಬಿಟ್ಟೆ ಇನ್ನು ಯಾಕಿಂತ ಟೇಮಗುನುವೆ ಕೊಡ್ಲಿಲ್ಲ ಅಂತಂದ್ರೆ ಕಷ್ಟ ಆಯ್ತದಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟೆ ಹೆಣ್ಮಗನಂತೆ ಮುದ್ದಾಗೈತಂತೆ ಸಂದಕೈತಂತೆ ಇನ್ನೂ ಒಂದು 2-3 ದಿನ ಬೇಕಂತೆ ಡಿಸ್ಚಾರ್ಜ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನೆನ್ನೆ ಹೇಳಿದ್ಲು ಇನ್ನು 2-3 ದಿನ ನಾಳೆ ಬರ್ಬೋದೇನೋ ನಾಳೆ ಮನೆ ಕರ್ಕೊಂಬಿಟ್ಟು ಬರ್ಬೋದೇನೋ ಹೆಂಗೊತ್ಲಾಗ ನಿನ್ನ ನಾದ್ನಿಗೂ ಮಗ ಆಯ್ತು ನಿನ್ನ ವಾರ್ಗಿತ್ತಿಗೂ ಮಗ ಆಯ್ತು ಏನಪ್ಪದಿ ನೀನು ಒಬ್ಳು ಒಂದು ಮಗ ಆಗ್ಬಿಟ್ಟಿದ್ರೆ ಹೆಂಗೋ ಸಂದಕ್ಕಿರೋದು ನೋಡು ಅತಿ ಎಲ್ಲರ ಮಕ್ಕಳು ಜೊತೆಗೆ ಬೆಳ್ಕೊಂಡು ಹೋಗಿರೋರು ಹೆಂಗೋನುವೆ ಏನ್ ಮಾಡೋಣಕ್ಕ ಎಲ್ಲನೂ ನಮ್ಮ ಕೈಯಾಗಿರ್ಬೇಕಲ್ಲ ಎಲ್ಲ ನಮ್ಮ ಕೈಯಾಗಿ ಇದ್ಬಿಟ್ಟಿದ್ರೆ ಹೆಂಗೋ ಆಗೋದು ನಮ್ಮ ಕೈಯಾಗ ಏನೈತೆ ಇದೆಲ್ಲವೇ ದುಡ್ಡು ಕೊಟ್ಕೊಂಡು ಬರೋದ ಆಯ್ತದೆ ಎಲ್ಲ ದೇವ್ರು ಕೊಡ್ಬೇಕಲ್ವಾ ದೇವ್ರು ಕೊಡೋ ಗಂಟನೂ ನನ್ನ ಕಾಯಲೇಬೇಕು ಅದಕ್ಕೆ ನೋಡನಿ ಕಾಯನಿ ದೇವ್ರಿಗೆ ಅದು ಯಾವಾಗ ಕಂಡುಬಿಡ್ತಾನೋ ಏನು ಕತೆಯೋ ನೋಡನಿ ಅದೇ ವಿಷಯ ನಿಂಗೆ ಗೊತ್ತಿರಕ್ಕಿಲ್ವೇನೋ ಹೇಳೋಣ ಅಂತ ಬಂದೆ ಹೆಣ್ಮಗ ಅಂತ ಹೇಳ್ಬಿಟ್ಟು ಏನೋ ಆಸ್ಪತ್ರೆಗೆ ತೋರಿಸ್ಕೊಂಡು ಹೊಸಿ ಬೇರ್ನ ಒಂದು ಮಗ ಮಾಡ್ಕೊಬಿಡು ಸುಮ್ಕೆನೆಯ ಹಿಂಗೆ ತೊಳ್ಕೊಂಡು ಹೋಗ್ಬೇಡ ಒಂದು ಮಗ ಆದರೆ ಹೆಂಗೋ ನಿಮ್ಗೂ ವಾಸಿ ಹೆಂಗೋ ಒಂದು ಮಗ ಆದ್ರೂ ಜನ ಮಾತಾಡೋಕ್ಕಿಲ್ಲ 2-3 ಏನು ಬೇಡ ಒಂದಾಗ್ಬಿಟ್ರು ಸಾಕಲ್ವೇ ಕಣಕ್ಕ ನೋಡೋಣ ನನ್ನ ಗಂಡನ ಹತ್ರ ಮಾತಾಡಿ ನೋಡ್ಸೋದು ಆಸ್ಪತ್ರೆಗೆ ಏನು ಹೋಗೋದು ಮಾಡೋದು ಮಾಡ್ತೀನಿ ಮಗ ಚೆನ್ನಾಗಿದ್ರೆ ಅಷ್ಟು ಸಾಕ್ಬಿಡಕ್ಕ ಮಗ ಸಂದಕೈತಂತೆ ಹಂಗಾರು ಸರಿ ಬಿಡಕ್ಕ ಎಂತೆಂಥವ್ರಿಗೋ ದೇವ್ರು ಕೊಟ್ಬಿಟ್ಟ ತಪ್ಪು ಮಾಡಿರೋರಿಗೆಲ್ಲನೂ ಕೊಟ್ಬಿಟ್ಟ ಬೇಗ ನಾವು ನೆಟ್ಟಿಗಿರೋರಿಗೆ ದೇವ್ರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಿಲ್ಲ ಬಿಡು ಏನು ಮಾಡ್ತೀಯಾ ಎಂದೋ ಒಂದಿನ ಕೊಡ್ತದೆ ಅಲ್ಲ ಸರ್ ಮೆಡಿಸಿನ್ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಷ್ಟು ತಡ ಮಾಡಿಬಿಟ್ಟಿದ್ದೀನಿ ಇವಾಗಲೇ ಹೆಂಗೋ ಎಲ್ಲ ತಂದು ಕೊಟ್ಬಿಟ್ಟು ಟೈಮು ಕರೆಕ್ಟಾಗಿ ಕರ್ಕೊಂಬಂದ್ಬಿಟ್ರಿ ಬಿಡಿ ಸರ್ ನಿಮ್ಮಂಥ ಹಸ್ಬೆಂಡ್ ಇರಬೇಕು ಇದ್ರೆ ಅಯ್ಯೋ ಈ ನನ್ನ ಮಗ ಯಾಕೆ ಇಲ್ಲಿಗೆ ಬಂದ ನನ್ನ ಮಗಳು ಹಳೆಲ್ಲ ಊರಲ್ವಾ ಅವಾಗೆಲ್ಲ ಅಷ್ಟೆಲ್ಲ ಗಲಾಟೆಯಾಗಿ ಎಲ್ಲ ಹೊಂಟೋಗ್ಬಿಟ್ಟಿದ್ದಲ್ವಾ ಮತ್ತೆ ಯಾಕಪ್ಪ ಬಂದ ಇಲ್ಲಿಗೆ ಏನೇನು ಈ ನನ್ನ ಮಗಳಿಗೆ ಅಷ್ಟು ಗೊತ್ತಿದ್ದೀನಿ ಅವ್ನು ಸವಾಸ ಮಾಡಬೇಡ್ವೆ ಅಂದ್ರು ಕೇಳಿದಂಗೆ ಮತ್ತೆ ಸವಾಸ ಮಾಡ್ಕೊಬಿಟ್ಟವಳ ಏನು ಅವತ್ತೆಲ್ಲ ತೆಪ್ಪೆಲ್ಲ ತಿದ್ಕೊಂಡು ಹೊಂಟೋಗ್ಬಿಟ್ಟಿದ್ನಲ್ಲ ಈಗ ಮತ್ತೆ ಯಾಕೆ ಬಂದ ಇಲ್ಲಿಗೆ ಸರ್ ನೀವು ಹೋಗ್ಬಿಟ್ಟು ಮಗುನ ನೋಡಿ ನಿಮ್ಮ ಮಗು ನೀವೇ ನೋಡಲಿಲ್ಲ ಅಂದರೆ ಹೆಂಗೆ ಮಗು ನೋಡಿ ವಾರ್ಡ್ಗೆಲ್ಲ ಶಿಫ್ಟ್ ಮಾಡಿದ್ದೀವಿ ಸರಿನಾ ನೀವಂತೂ ತಿರುಗಿ ಮತ್ತೆ ಬರಲೇ ಇಲ್ಲ ಯಾವಾಗ ಹೋದ್ರೆ ಯಾವಾಗ ಬರ್ತಾ ಇದ್ದೀರಾ ಸರ್ ಬನ್ನಿ ನಿಮ್ಮ ಅತ್ತೆಯವರೇ ನೋಡ್ಕೊತಾ ಇದ್ರು ನೀವು ಬಂದ್ರಾ ಬಿಲ್ಲೆಲ್ಲ ಕಟ್ಟಿದ್ದಾಯ್ತಾ ಕಟ್ದೆ ಸರಿ ಹೆಂಗೋ ಒಳ್ಳೆ ಅಳಿಯನ್ನ ಪಡ್ಕೊಂಡ್ಬಿಟ್ಟಿದ್ದೀರಾ ನೀವಂತೂ ಒಳ್ಳೆ ಅಳಿ ಅಂದ್ರು ಇವ್ರು ಮಾತ್ರನೇ ಇಂಥ ಅಳಿ ಅಂದ್ರೆ ಪಡೆಯಕ್ಕೆ ನೀವಂತೂ ಪುಣ್ಯ ಮಾಡಿರಬೇಕು ಟೈಮು ಕರೆಕ್ಟಾಗಿ ಎಷ್ಟು ಕರೆಕ್ಟಾಗಿ ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡ್ರು ಗೊತ್ತಾ ಮೆಡಿಸಿನಿಂದ ಹಿಡಿದು ಎಲ್ಲನೂ ತಗೊಂಡ್ಬಂದ್ಬಿಟ್ಟು ಕೊಟ್ಟರು ಗೊತ್ತಾ ಸೈನೆಲ್ಲ ಹಾಕ್ಬಿಟ್ಟು ಎಲ್ಲ ಮಾಡಿದ್ರು ಸರಿ ನಿಮ್ಗೆ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ನಿಮ್ಮ ಮಗಳನ್ನ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಸರಿ ಆಯ್ತು ಮೇಡಮ್ ಅವರೇ ಏಯ್ ಲೋಪರ್ ಏನಕ್ಲಾ ಬಂದೆ ಇಲ್ಲಿಗೆ ಲೋಪರ್ ನನ್ನ ಮಗನ ಏನಕ್ಲಾ ಬಂದೆ 3 ಬಿಟ್ಬಿಟ್ಟು ನಿಂಗೇನು ಮಾನ ಬರೋದು ಇಲ್ವೇನ್ಲ ನನ್ನ ಮಗಳ ಸಂಸಾರ ಹುಳಿ ಹಿಂಡಕ್ಕೆ ಅಂತ ಹೇಳ್ಬಿಟ್ಟು 6 ತಿಂಗಳಿಗೂ ವರ್ಷಕ್ಕೊಂದೊಂದ್ಕಿತ ಬಂದ್ಬಿಟ್ಟು ಇಲ್ಲಿ ಹುಳಿ ಹಿಂಡ್ತಿತ್ತಿ ಅನ್ಲ ಬಂದ್ಬಿಟ್ಟು ನೀನು ಹುಳಿ ಹಿಂಡ ನನ್ನ ಮಗನೇ ಏನಕ್ಲಾ ಬಂದೆ ಇಲ್ಲಿ ನಿಂಗೆ ಎಷ್ಟು ಗೊತ್ತರು ಏನು ಮಾಡಿದ್ರು ನೀನು 3 ಬಿಟ್ಬಿಟ್ಟು ನಿಂತ್ಕೊಂತೀಯ ನೀನು 3 ಬಿಟ್ಟೋನೆ ನಿಂಗೆ ಎಂಥದ್ರ ತಗೊಂಡಾಗ್ಬೇಕು ಹೇಳು ನನ್ನ ಮಗಳು ಜೀವನ ಇವಾಗ ಸಂದಕೈತೆ ನನ್ನ ಮಗಳು ಸಂದಕವಳೆ ನನ್ನ ಮುಂದೆ ಮಗನೂ ಆಗೈತೆ ಈಗಾದ್ರೂ ನನ್ನ ಮಗಳು ಕತೆಯ ಬಿಟ್ಬಿಟ್ಟು ನಿನ್ ಪಾಡು ನೀನು ಹೋಗೋದು ಕಲ್ತ್ಕ ಇನ್ನೊಂದು ಕಿತ ಏನಾದ್ರೂ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡು ತುಳಿದಾಕ್ಬಿಡ್ತೀನಿ ಹಳ್ಳಿ ಜನ ಎಲ್ಲನೂ ಮೊದಲೇ ಕೆಟ್ಟದಾಗ ಮಾತಾಡ್ತಾರೆ ಇವಾಗ ನೀನು ನೋಡ್ಬಿಟ್ಟು ಇನ್ನೂ ಕೆಟ್ಟದಾಗ ಮಾತಾಡ್ಬೇಕೇನೋ ಅಯ್ಯೋ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ತಪ್ಪಾಗಿ ತಿಳ್ಕೊಬೇಡಿ ನಾನೇನು ಯಾವುದೋ ಬೇರೆ ದುರುದ್ದೇಶ ಇಟ್ಕೊಂಡೇನು ಬರಲಿಲ್ಲ ಒಂದ್ಸಲ ನೋಡ್ಕೊಂಡು ಹೋಗೋಣ ನಿಮ್ಮ ಮಗಳನ್ನ ಅಂತ ಬಂದೆ ಅಲ್ಲಿ ಬಂದಿದ ತಕ್ಷಣ ಅವ್ರು ಹೇಳಿದ್ರು ಪಕ್ಕದ ಮನೆಯವ್ರು ಹೇಳಿದ್ರು ಇಲ್ಲ ಅವ್ರಿಗೆ ಹೆರ್ಗೆನೋ ಬಂತು ಅದಕ್ಕೆ ಮಮತನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಮ್ಮ ಮಗಳು ಇಬ್ಬರು ಆಸ್ಪತ್ರೆಗೆ ಹೋದ್ರು ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರು ನೀವು ಹೋಗ್ರಿ ಬೇಕಾದ್ರಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು ನಾನು ಅಲ್ಲಿಗೆ ಬಂದಾಗ ಮಮತಾ ತುಂಬಾ ಒದ್ದಾಡ್ತಾ ಇದ್ಲು ಹೆರಿಗೆ ನೋವು ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರ ಗಂಡ ಬಂದು ಸೈನ್ ಹಾಕ್ಲಿ ಅಂತ ಕಾಯ್ತಾ ಇದೀವಿ ಅಂತ ಹೇಳಿದ್ರು ಕೇಳಿದಕ್ಕೆ ಅದಕ್ಕೆ ನನಗೆ ಬೇರೆ ದಾರಿ ತೋಚಲಿಲ್ಲ ಅವಳು ಒದ್ದಾಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನೇ ಸೈನ್ ಹಾಕ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಬಂದೆ ಅಷ್ಟೇನೆ ಅಷ್ಟು ಬಿಟ್ಟು ಬೇರೆ ಏನು ತಪ್ಪು ನಾನು ಮಾಡಿಲ್ಲ ನಿಮ್ಮ ಮಗಳಿಗೆ ತುಂಬ ನೋವಾಗ್ತಿತ್ತಲ್ಲ ನೋವನ್ನ ಸ್ವಲ್ಪ ಕಡಿಮೆ ಮಾಡೋಣ ಆದಷ್ಟು ಬೇಗ ಆಸ್ಪತ್ರೆಗೆ ಸೇರ್ಸೋಣ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದೆ ಅಷ್ಟೇನೆ ಅಂದರೆ ನೀನು ನನ್ನ ಮಗಳು ಗಂಡ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲ ಸೇರಿಸ್ದಾ
ಹ್ಞೂ ಹ್ಞೂ ಅಮ್ಮ ಸೇರಿಸ್ದೆ ಅದಕ್ಕೇನೆ. ನಾನು ಸುಮ್ಮನೆ ಮಮತು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಮೊದಲು ಥರ ಇಲ್ಲ, ನಾನು ಮೊದಲು ಥರ ಇವಾಗ ಕೆಟ್ಟವನು ಅಲ್ಲ. ನಾನು ತುಂಬಾ ಬದಲಾಗೋಗ್ಬಿಟ್ಟಿದ್ದೀನಿ. ಅದು ಆವಾಗೇನೆ ತುಂಬ ಬದಲಾಗೋಗ್ಬಿಟ್ಟಿದ್ದೆ. ಈಗ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೇನೆ. ಬದಲಾಗಿದ್ರೆ ಹೆಂಗೋ ಸುಮ್ಮನೆ ನೋಡ್ಕೊಂಡು ಹೋಗಿ ಬಂದಿದ್ರೆ ನನಗೇನು ಅಭ್ಯಂತರ ಇಲ್ಲ ಕಣಪ್ಪ. ಹೆಂಗೋ ನನ್ನ ಮಗಳು ಜೀವನ ಟೇಮು ಕರೆಕ್ಟಾಗಿ ಬಂದ್ಬಿಟ್ಟು ಕಾಪಾಡ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಟೇಮು ಕರೆಕ್ಟಾಗಿ ಬಂದ್ಬಿಟ್ಟಲ್ಲಪ್ಪ ಅಂತ ಹೇಳ್ಬಿಟ್ಟು ಸರಿ ಸರಿ ಕಣಪ್ಪ, ಬಾ ಮಗಿನ ನೋಡ್ಕೊಂಡು ಹೋಗಿವಂತೆ. ಪಾಪ ನೀನು ಮಗಿನ ನೋಡಿಲ್ವೇನೋ? ರಾತ್ರಿ ಎಲ್ಲ ಇದ್ದೆ ನಾನು ಇಲ್ಲೇ ನೀನು ಇರಲಿಲ್ವಲ್ಲ ರಾತ್ರಿ ಎಲ್ಲ? ಇಲ್ಲ, ನೀವು ಬಂದಿದ್ದೀರಾ ಅಂತ ಗೊತ್ತಾಯಿತು. ನಾನು ದೂರದಿಂದನೇ ನೋಡಿದೆ. ನನಗೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಇತ್ತು, ಏನೇನೋ ಕೆಲಸ ಬಿದ್ದುಬಿಡ್ತು. ಅದಕ್ಕೆ ಸುಮ್ಮನೆ ಇಲ್ಲಿ ಕಾಯ್ಕೊಂಡು ಕುಂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟೆ. ನೀನು ಇವಾಗ ಬಂದೆ ನೋಡಿ. ಸರಿ ಬಾಪ ಒಳಗಡೆ ಅವಳೆ. ಹೆಂಗೋ ಅಮ್ಮ ಹಾಗೇನೆ ಮಗಳು ಇಬ್ರು ಸಂದಕವ್ರೆ. ನೋಡ್ಕೊಂಡು ಹೋಗಿವಂತ ಬಾ. ಅಯ್ಯೋ ನೀನು ಇಲ್ಲಿ ನಿಜವಾಗೂ ನೀನೇ ಬಂದ್ಬಿಟ್ಟು ಸೈನ್ ಹಾಕಿದ್ದು, ನೀನೇ ಆಸ್ಪತ್ರೆಗೆ ಬಂದ್ಬಿಟ್ಟು ಕರ್ಕೊಂಡೋಗಿದ್ದು ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಗಲಿಲ್ಲ. ತುಂಬ ನೋವಿತ್ತಲ್ವಾ? ಅಯ್ಯೋ ಆ ನೋವಾಗ ನನಗೆ ನೀನೇ ಅಂತ ಹೇಳ್ಬಿಟ್ಟು ಗೊತ್ತೇ ಆಗಲಿಲ್ಲ ನೋಡಿ ನನಗಂತೂ. ಹೆಂಗೋ ಒಳ್ಳೆ ಟೈಮಿಗೆ ಬಂದ್ಬಿಟ್ಟು ನನ್ನನ್ನು ಹೆಂಗೋ ಕಾಪಾಡ್ಬಿಟ್ಟೆ. ಅಲ್ಲ, ನಾನು ನೋಡಕ್ಕೆ ಬಂದರೆ ನೀನು ಎಂಡ್ರೋ ಬೈತಾಳೆ, ನನ್ನನ್ನು ಮಾತಾಡ್ಸಿದ್ರೆ ಬೈತಾಳೆ ಅಂತ ಹೇಳ್ತಾ ಇದ್ದೆ. ಮತ್ತೆ ನೀನು ಹಿಂಗೆ ಬಂದ್ಬಿಟ್ಟಿದೆಯಲ್ಲ ಮಗಳೇ. ಟೇಮಿಗೆ ಸರಿಯಾಗಿ ಬಂದು ನಿನ್ನ ಪಿರಾಣ ಹಂಗೆ ಮಗು ಪಿರಾಣ ಎರಡೂ ಕಾಪಾಡಿದ್ಯೂನೇ ನೀನು. ಏನೋ ಕಷ್ಟಕ್ಕೆ ಯಾರೋ ಒಬ್ರು ಲೋಪರ್ ನನ್ನ ಮಗ ಅವನಲ್ಲ ನಿನ್ನ ಗಂಡ, ಲೋಪರ್ ನನ್ನ ಮಗ ಕೇಳ್ಕೊಂಡಿವ್ನಿ, ಗೋಳಾಡಿವ್ನಿ. ಬನ್ನಿ ಹೇಳಿ ಅಂದರೆ ಕೈ ಮುಗಿತೀನಿ, ಬನ್ನಿ ಹೇಳಿ ಅಂದರೆ ಕಾಲಿಗೆ ಬೀಳ್ತೀನಿ, ಬನ್ನಿ ಹೇಳಿ ಅಂದರೆ ಅಂತ ಹೇಳ್ಬಿಟ್ಟು ಗೋಳಾಡ್ಕೊಂಡು ಕೇಳಿವ್ನಿ. ಅವಳು ಕಿತ್ತೋದಳು ಶಾರದಿ ಕಳ್ಸನ ಕಳಿಸ್ತಾಳ. ಇಲ್ಲ ನಾನು ಕಳ್ಸೋಕ್ಕಿಲ್ಲ, ಹೋಗ್ಕೊಡ್ದು ನೀನು ಹಂಗೆ ಹಿಂಗೆ ಅಂತ ಇಷ್ಟುದ್ದ ಕುಯ್ದುಬಿಟ್ಲು. ನನಗಂತೂ ನಾಲ್ಕು ಮಕ್ಕಕ್ಕೆ ಬಾರ್ಸನ ಅನ್ಸಾಗೋಗ್ಬಿಟ್ಟಿತ್ತು ನನಗಂತೂ. ಆದರೆ ಏನು ಮಾಡ್ತೀಯಾ, ತ್ಯಪ್ಪಗೆ ಸುಮ್ಕ ಹೋಗ್ಬಿಟ್ಟೆ ನಾನಂತೂ. ಹೋಗ್ಲಿ ಬಿಡು, ದೇವರು ಕಾಪಾಡ್ತಾನೆ, ಡಾಕ್ಟ್ರು ಕೈ ಕಾಲು ಹಿಡಿಯೋಣ ಅಂತ ಬಂದೆ. ಅಷ್ಟಾಗೆ ನೀನು ಆಗಲೇ ಕರ್ಕೊಂಡು ಬಂದ್ಬಿಟ್ಟಿದ್ರು ಆಸ್ಪತ್ರೆಗೆ. ಹೆಂಗೋ ಬಿಡಮ್ಮ, ಕಷ್ಟದಾಗಿರೋರಿಗೆ ದೇವ್ರು ಯಾವುದೋ ಒಂದು ರೂಪದಾಗ ಸಹಾಯ ಮಾಡ್ತಾನೆ. ನಿನ್ನ ಗಂಡ ಲೋಪರ್ ನನ್ನ ಮಗನ ಕಡೆಗೆ ತಲೆ ಎತ್ತು ನೋಡ್ಬೇಡ ನೀನಂತೂ. ಅವನಿಗೆ ಸರಿಯಾಗಿ ಆಯ್ತದ ನೋಡು, ಸರಿಯಾಗಿ ಒಂದಿನ ತಕ್ಕ ಸಾಕ್ಷಿ ಆಯ್ತದ ನೋಡ್ತಾ ಇರು. ಬಿಡಮ್ಮ, ಅವನನ್ನು ಕಟ್ಕೊಂಡು ನನಗೇನಾಗಬೇಕು? ಅವನ್ನೇ ಬೇಡ ಅಂತ ಬಿಟ್ಮೇಲೆ ಇನ್ನು ಸೈನ್ಗಿನ ಹಾಕು ಅಂತ ಹೇಳ್ಬಿಟ್ಟು ಕರೆಯಂಥದ್ದೇನು? ಅವ್ನ ಮಗ ತಾನೆ, ಅವನಿಗೆ ಬೇಡ ಅಂತ ಹೇಳ್ಬಿಟ್ಬಿಟ್ಮೇಲೆ ಇನ್ನು ಅಂತಾನೆ ಮ್ಯಾಲ್ ಬಿದ್ಬಿಟ್ಟು ಹೋಗಕ್ಕಾಯ್ತದ? ಬೇಡ ಕಣಮ್ಮ, ಬೇಡ. ಮಕನೂ ತೋರ್ಸಕ್ಕಿಲ್ಲ. ಇವತ್ತಲ್ಲ ನಾಳೆ ಬೆಲೆ ಏನು ಅಂತ ಗೊತ್ತಾಯ್ತದೆ. ಆ ಶಾದಿ ಜೊತೆಗೆ ಸಂದಕವನಲ್ಲ, ಇರಲಿ ಬಿಡು, ಗೊತ್ತಾಯ್ತದ ಒಂದಿನ. ಗೊತ್ತಾಗದೇನು ಮಗಳೇ, ಗೊತ್ತಾಗಲೇಬೇಕು. ಆ ಲೋಪರ್ ನನ್ನ ಮಗಂಗೆ ಹೆಂಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆ ಲೋಪರು ತಲೆ ತಿರುಗಿ ಬೀಳ್ಬೇಕು, ಹಂಗೆ ಗೊತ್ತಾಗ್ಬೇಕು ಎಲ್ಲ ನನಗೆ. ಆ ಶಾರದಿನೇ ಸರಿಯಾಗಿ ಒಂದು ಬಗ್ನಿಗೆ ಊಟ ಇಕ್ಕಬೇಕು. ಆವಾಗ ಗೊತ್ತಾಯ್ತದ ನೋಡು ಲೋಪರ್ಗೆ. ನನಗಂತೂ ನಿನ್ನ ಗಂಡು ಅನ್ಕೊಂಡ್ರೆ ಆಗೋದೇ ಇಲ್ಲ. ಅಷ್ಟು ಆರ ಬೇಡ್ಕೊಂಡಿವ್ ನೀ ಅಷ್ಟಲ್ಲ. ಅಟ್ಲೀಸ್ಟ್ ಗಂಡ್ಸಾಗಿದ್ರೆ ಬರೋನು. ನನ್ನ ಮಗ ಗಂಡ್ಸಲ್ಲ ಬಾ. ಆ ಶಾರದಿಯಿಂದ ಬಿದ್ದು ಶಾರದಿ ಅಂತ ಓಡಾಡ್ತಾವನಿ. ಆ ಶಾರದಿಯಿಂದನೇ ಸರಿಯಾಗಿ ಆಯ್ತದ ನೋಡ್ತಾ ಇರೋ. ಶಾರದಿಯಿಂದನೇ ಇತಿ ಇಲ್ಲ ಮಿತಿ ಇಲ್ಲ ಗೊತ್ತಿಲ್ಲ ನಂಗೆ ಆಗ್ಬಿಟ್ಟೈತೆ ನಿನ್ನ ಗಂಡಂಗಂತೂ. ಅಯ್ಯ ಹೋಗ್ಲಿ ಬಿಡಮ್ಮ, ಈಗ ಹೋಗ್ಲಿ ಬಿಡು. ಮತ್ತೆ ನೀನು ಚೆನ್ನಾಗಿದ್ಯಾ? ಹಾಂ, ಚೆನ್ನಾಗಿದ್ದೀನಿ. ನಿನಗೆ ಇವಾಗ ಏನು ತೊಂದರೆ ಇಲ್ಲ ತಾನೇ? ಇಲ್ಲ ಏನು ತೊಂದರೆ ಇಲ್ಲ. ಅಲ್ಲ, ನೀನು ಹೆಂಡತಿ ಎಲ್ಲ ಬೈತಾಳೆ, ಬಂದರೆ ಮಾತಾಡ್ಸಿದ್ರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ಬಂದಿದೆಯಲ್ಲ. ತುಂಬ ವರ್ಷ ಆಯಿತು ನೀನು ನೋಡ್ಬಿಟ್ಟು, 1 ವರ್ಷದ ಮೇಲೆ ಆಗೋಗ್ಬಿಡ್ತಲ್ವಾ? ಹಾಂ. ಮತ್ತೆ ನೀನು ಹೆಂಡತಿ ಎಲ್ಲ ಚೆನ್ನಾಗವ್ರಾ? ನಿನಗೂ ಯಾವುದಾದ್ರೂ ಮಗು ಏನಾದರೂ ಆಯ್ತಾ? ಅದು ಯಾಕೆ ನಾಚಿಕತ್ತಿರಲ್ಲ? ಮಗ ಆಗಲಿಲ್ಲ ಅಂತನಾ? ಆಯ್ತದೆ ಬಿಡಿ, ಯಾರಿಗಾಕಿಲ್ಲ ದೇವರು ಎಲ್ಲೋ ಅವಾಗ ಒಂದ್ಕಿತ ಆಶೀರ್ವಾದ ಮಾಡ್ತಾನೆ, ಹಾಗೆ ಆಯ್ತದೆ. ಅದು ಹಂಗಲ್ಲ. ಅದು ನನ್ನ ಹೆಂಡತಿ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಲು. ಒಂದು 15 ದಿನ ಆಯಿತು ಸತ್ತೋಗ್ಬಿಟ್ಟು. ನನಗೆ ಯಾಕೋ ತುಂಬಾನೇ ಬೇಜಾರಾಯ್ತಲ್ಲಿರೋಕ್ಕೆ. ನಂಗೆ ತಡ್ಕೊಳಕ್ಕಾಗಲಿಲ್ಲ ನೋವನ್ನ. ನಾನು ಮೊದಲು ಕೆಟ್ಟವನಾಗಿದ್ದಾಗ ಎಲ್ಲ ಚೆನ್ನಾಗೇ ಇತ್ತು. ಆದರೆ ನಾನು ಒಳ್ಳೆಯವನಾಗೋಗ್ಬಿಟ್ನಲ್ವ. ಹೆಂಗೋ ನಾನು ನನ್ನ ಹೆಂಡತಿ ಇಲ್ಲಿಂದ ಹೋದ್ಮೇಲೆ 1-1.5 ವರ್ಷ ಸಂದಕ್ಕೇನೇ ಇದ್ವಿ. ಆಮೇಲೆ ಮೊನ್ನೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತೀನಿ ಅಂತ ಹೋಗಿ ದಾರಿನಾಗೇನೆ ಆಕ್ಸಿಡೆಂಟ್ ಆಗ್ಬಿಟ್ಟು ಸತ್ತೋಗ್ಬಿಟ್ಲು. ನಾನೊಂದು 15 ದಿನ ಎಲ್ಲ ಕಾರ್ಯ ಮುಗಿಯೋ ತನಕ ಇದ್ದೆ. ಆಮೇಲೆ ಯಾಕೋ ನನಗೆ ತಡ್ಕೊಳಕ್ಕಾಗಲಿಲ್ಲ ನೋವು. ಅದಕ್ಕೆ ನೀನೇನಾದರೂ ಬಂದು ಮಾತಾಡ್ಸ್ಕೊಂಡು ಹೋಗೋಣ, ಸ್ವಲ್ಪ ಸಮಾಧಾನ ಆಯ್ತದೆ ಅಂತ ಬಂದೆ ಅಷ್ಟೇನೆ. ಇದೇನು ಹಿಂಗೆ ಹೇಳ್ತಾ ಇದೆಯಾ? ನೀನು ಏನಾದ್ರು ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ಲಾ? ಹಾಂ ಮಮತಾ, ದಯವಿಟ್ಟು ಅದ್ರ ಬಗ್ಗೆ ಏನು ಮಾತಾಡಬೇಡ. ನಂಗೆ ತುಂಬ ಬೇಜಾರಾಯ್ತದೆ. ನನಗೇನು ಹೇಳೋಕೆ ಇಷ್ಟ ಇಲ್ಲ. ಅಯ್ಯೋ ಸೂನಿ, ಅಲ್ಲಿ ನೋಡಮ್ಮ, ಎಲ್ಲ ಸಂದಾಗ ಭಾಳ ಟೈಮಾಗೆ ಎಂಥ ಕೆಲಸ ಆಗೋಗ್ಬಿಟ್ಟೈತೆ. ನೋಡೆ ಪಾಪ, ಅಷ್ಟು ನೋವಾಗಿದ್ರು ನೀನು ಕಾಪಾಡಿದ್ನಲ್ಲ, ಎಷ್ಟೋ ಮೇಲು ಬಿಡು. ನಿನ್ನ ಗಂಡ ಲೋಪರ್ ನನ್ನ ಮಗ, ಅವನಂತೂ ಬರಲಿಲ್ಲ. ಅವನಿದ್ರು ಒಂದೇ ಸತ್ರು ಒಂದೇ ನಿನ್ನ ಗಂಡ. ಇಲ್ಲಿ ನೋಡು ಪಾಪ ಹೆಂಡ್ತಿ ನೋಡು ಎಂಥವ್ನಿಗೆ ಹೆಂಗೆ ಹೋಗ್ಬಿಡ್ತು ನೋಡು. ಹ್ಞೂ ಕಣಮ್ಮ, ಪಾಪ ಅನ್ನಿಸ್ತೈತೆ. ಹ್ಞೂ ಕಣಮ್ಮಿ.